PR ಸುಧಾಕರ್ ಲಾಲ್ ರವರಿಗೆ 58ನೇ ಹುಟ್ಟುಹಬ್ಬದ ಸಂಭ್ರಮ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ PR ಸುಧಾಕರ್ ಲಾಲ್ ಅವರ 58ನೇ ವರ್ಷದ ಹುಟ್ಟುಹಬ್ಬವನ್ನು JDS ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮದಿಂದ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆ ಪಟ್ಟಣದ ಶ್ರೀ ಕಟ್ಟೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ PR ಸುಧಾಕರ್ ಲಾಲ್ ರವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಸುಖ ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸಲಾಯಿತು. ನಂತರ ಕೊರಟಗೆರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿದ ಅಭಿಮಾನಿಗಳು ರೋಗಿಗಳಿಗೆ ಹಾಲು, ಹಣ್ಣು ಹಾಗೂ ಬ್ರೆಡ್ ವಿತರಿಸಿ ಮಾನವೀಯತೆ ಮೆರೆದರು. ಇನ್ನು SSR ಸರ್ಕಲ್ ಬಳಿಯ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರ ಸಂಘದ ತಂಗುದಾಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ PR ಸುಧಾಕರ್ ಲಾಲ್ ರವರ 58ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ನಮ್ಮ ಕೊರಟಗೆರೆಯ ಜನಪ್ರಿಯ ಮಾಜಿ ಶಾಸಕರಂತ PR ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಒಂಥರ ವಿಜೃಂಭಣೆಯಿಂದಲೇ ನಮ್ಮ ಇಷ್ಟವಂತ ಕಾರ್ಯಕರ್ತರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಾಹೇಬರು ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಬಟ್ ಅವರು ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡ್ರ ಉದ್ದೇಶ ಅಂದರೆ ತಾಲೂಕಲ್ಲಿ ಮಳೆ ಇಲ್ಲ, ರಾಜ್ಯದಲ್ಲೇ ಮಳೆ ಇಲ್ಲ. ಹೇಳಬೇಕು, ನಮ್ಮ ತಾಲೂಕಲ್ಲಿ ಸ್ವಲ್ಪ ಬರಗಾಲ ಬಂದಿದೆ. ಹಾಗಾಗಿ ಅವರು ನಾನು ಈ ಇದರಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ಕೊಳ್ಳೋದು ಅವ್ರಿಗೆ ಸರಿ ಅನ್ನಿಸ್ತಿಲ್ಲ ಅಂತೇಳಿ ಸಿಂಪಲ್ಲಾಗಿ ಅದಕ್ಕೆ ನಾವು ಅವರು ಬರಲ್ಲ ಅಂದರೂ ಕೂಡ ನಾವು ಕಾರ್ಯಕರ್ತರ ಸೇರ್ಕೊಂಡು ಇಲ್ಲ ನಿಮ್ಮ ಹುಟ್ಟುಹಬ್ಬ ನಾವು ಆಚರಣೆ ಮಾಡಲೇಬೇಕು ಅಂತೇಳಿ ನಾವು ಸಿಂಪಲ್ಲಾಗಿ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಬನ್ನು ವಿತರಣೆ ಮಾಡೋ ಮುಖಾಂತರ ಮತ್ತು ಕೇಕು ಕತ್ತರಿಸಿ ತಿಂಡಿ ವಿತರಣೆ ಮಾಡೋ ಒಂದು ಯೋಜನೆಯನ್ನು ಇಟ್ಕೊಂಡು ಇವತ್ತು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ, ಸುಧಾಕರ್ ಲಾಲ್ ಅವ್ರಿಗೆ ಎಷ್ಟೋ ಜನ ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡೋದ್ರಲ್ಲಿ ತುಂಬ ಯಶಸ್ಸಿನ ಕೈ ಅವ್ರದ್ದು. ಹಂಗಾಗಿ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಕೇಳ್ತೀನಿ. ಇವತ್ತು ಕೊರಟಗೆರೆಯ ಮಾಜಿ ಶಾಸಕರಾದಂಥ PR ಸುಧಾಕರ್ ಲಾಲ್ ಅವರ 58ನೇ ಜನ್ಮದಿನವನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಕೊರಟಗೆರೆ ತಾಲೂಕಿನಾದ್ಯಂತ ಸಾವಿರಾರು ಜನ ರೋಗಿಗಳಿಗೆ ಬೆಂಗಳೂರಿರ್ಬೋದು, ಜಯದೇವ್ ಹಾಸ್ಪಿಟಲ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಅವರು ಬಹಳ ಸಾವಿರಾರು ಜನಕ್ಕೆ ಅವರು ಚಿಕಿತ್ಸೆಗೆ ಸಹಾಯ ಮಾಡಿದ್ದಾರೆ. ಅಂಥ ವ್ಯಕ್ತಿಗೆ ದೇವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯನ ಉಜ್ವಲಗೊಳಿಸಿ ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. PR ಸುಧಾಕರ್ ಲಾಲ್ ಸಾಹೇಬರ 58ನೇ ಹುಟ್ಟುಹಬ್ಬವನ್ನು ಇವತ್ತಿನ ತಾಲೂಕಿನ ಎಲ್ಲ ಸುಧಾಕರ್ ಲಾಲ್ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ಅತ್ಯಂತ ಸರಳವಾಗಿ ಅದ್ದೂರಿಯಾಗಿ ಇವತ್ತೇನು ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ಡು ಮತ್ತು ಹಣ್ಣುಗಳನ್ನು ಕೊಡೋ ಮುಖೇನ, ಹಾಗೆ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋ ಮುಖೇನ ಮತ್ತು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡೋ ಮುಖೇನ ಇವತ್ತು ಏನು ಬರ್ಡೇನ ಆಚರಿಸ್ತಾ ಇದ್ದೀವಿ. ಸುಧಾಕರ್ ಲಾಲ್ ಸಾಹೇಬರು ಅಧಿಕಾರ ಇದ್ದಾಗ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಅಧಿಕಾರ ಇಲ್ಲದಾಗ ಈ ಕ್ಷೇತ್ರದ ಜನರ ಜೊತೆ, ಈ ಕ್ಷೇತ್ರದ ಮನೆ ಮಗನಾಗಿ ಒಡನಾಟ ಇಟ್ಟುಕೊಂಡು ಬಡವರ ಕಷ್ಟಗಳನ್ನು ಕೇಳಿ ಇವತ್ತೇನು ಅವ್ರದ್ದೇ ಆದಂಥ ಕೊಡುಗೆಯನ್ನು ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಇವತ್ತು ಯಾವತ್ತು ಕೊನೆಯವರೆಗೂ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಲ್ಲಿ ಮನೆ ಮಗನಾಗೇ ಇರ್ತಾರೆ. ಮುಂದೆ ಯಾವುದೇ ಇದ್ರೂ ಸಹ ಸುಧಾಕರ್ ಲಾಲ್ ಸಾಹೇಬ್ರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ಏನೇ ಇರ್ಬೋದು, ಸುಧಾಕರ್ ಲಾಲ್ ಸಾಹೇಬ್ರ ನೇತೃತ್ವದಲ್ಲೇ ನಾವು ಮುಂದುವರಿತೀವಿ. ಭಗವಂತ ಸುಧಾಕರ್ ಲಾಲ್ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಅಧಿಕಾರವನ್ನು ನೀಡಿ ಈ ಕ್ಷೇತ್ರದ ಮನೆ ಮಗನಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಭಗವಂತ ರೂಪಿಸಬೇಕು. ಅವ್ರ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಗಿರ್ತೀವಿ. ಮತ್ತೊಮ್ಮೆ ಸುಧಾಕರ್ ಲಾಲ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ